ಇನ್ನು ವಿದ್ಯಾಕಾಶಿ ಧಾರವಾಡದಲ್ಲಿ ಯುಗಾದಿ ಹಬ್ಬದಂದೇ ಹರಿದ ನೆತ್ತರು. ಆಸ್ತಿ ವಿಚಾರಕ್ಕಾಗಿ ಅಣ್ಣನಿಂದಲೇ ತಂಗಿಯ ಕೊಲೆ ಆಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ತಂಗಿಯ ಕೊಲೆ ಮಾಡಿದ್ದಾನೆ ಬ್ರದರ್. ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯುಗಾದಿ ಹಬ್ಬದ ದಿನದಂದೇ ತಂಗಿಯ ರಕ್ತ ಹರಿದಿದೆ. ಶಿವಲೀಲಾ ಸಂಗೊಳ್ಳಿ ಕೊಲೆಯಾದಂಥ ದುರ್ದೈವಿ. 35 ವರ್ಷದ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ. ಹಣವಂತ ಎಲೆವಾಳ ತಂಗಿ ಕೊಂದಂತ ಆರೋಪಿ. ಯುಗಾದಿ ಪಾಡ್ಯ ದಿನ ಭೂಮಿ ಪೂಜೆಗೆ ತೆರಳಿದ್ರಂತೆ ಅಣ್ಣ ತಂಗಿ. ಈ ವೇಳೆ ಆಸ್ತಿ ಪಾಲು ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಆಗಿತ್ತು. ಆ ವಾಗ್ವಾದ ವಿಕೋಪಕ್ಕೆ ತಿರುಗಿ ತಂಗಿಯನ್ನ ಕೊಚ್ಚಿ ಕೊಲೆಗೈದಿದ್ದಾನೆ ಅಣ್ಣ. ನೋಡಿ, ಅಣ್ಣ ತಂಗಿ ಜಗಳ ಆಸ್ತಿಗಾಗಿ ಶುರುವಾದಂಥ ಕಲಹ, ಆದರೆ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ನಿನ್ನೆ ಯುಗಾದಿ ಹಬ್ಬದ ದಿನದಂದೇ ಭೂಮಿ ಪೂಜೆಗೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರು ಮಧ್ಯೆನೂ ಕೂಡ ಆಸ್ತಿ ವಿಚಾರಕ್ಕೆ ಜಗಳ ಶುರುವಾಗಿದೆ. ಅದು ವಿಕೋಪಕ್ಕೆ ಹೋಗಿ ತಂಗಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ ಅಣ್ಣ. ಸ್ವಂತ ತಂಗಿ, ರಕ್ತ ಹಂಚ್ಕೊಂಡು ಹುಟ್ಟಿದಂಥ ತಂಗಿ, ಆಕೆಯನ್ನ ಕೊಲೆ ಮಾಡಿದಂಥ ಈತನನ್ನೇ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಂಗಿಯನ್ನ ಕೊಚ್ಚಿ ಕೊಲೆಗೈದು ಹಬ್ಬದ ದಿನದಂತೆ ರಕ್ತ ಹರಿಸಿದ್ದಾನೆ. ಶಿವಲೀಲಾ ಸಂಗೊಳ್ಳಿ ಅಂತ ಸಾವನ್ನಪ್ಪಿರುವಂಥವ್ರು. ಜೊತೆಗೆ ಆರೋಪಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂಮಿ ಪೂಜೆ ಆಗಬೇಕಾಗಿದ್ದ ಜಾಗದಲ್ಲಿ ಕೊಲೆ ಆಗಿದೆ. ನಾವು ಅಮ್ಮರ ಮನ್ಯಾಗ ಇದ್ದೀವಿ ರೀ. ನಾನು ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ ಅವ್ರೂರು ಬ್ಯಾರೆ ರೀ. ನಮ್ಮ ಅಪ್ಪಾಜಿಗೆ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಜಗಳ ಆಗಿತ್ತು ರೀ. ಅದಕ್ಕೆ ನಾವು ನಮ್ಮ ಅಮ್ಮಾರ ಮನ್ಯಾಗ ಬಂದು ಉಳಿದಿದ್ದೀವಿ ರೀ. ನಮ್ಮ ಅಮ್ಮಾರ ಮನ್ಯಾಗ ಬಂದು ಉಳಿದಾಗ ನಮ್ಮ ಅಮ್ಮಾರ ತೀರ್ಕೊಂಡಿಂದ ಅವ್ರು ನಮ್ಮ ಮಾಮನಾರು ಭಾಳ ಜಗಳ ಮಾಡಾಕತ್ರಿ. ನಮ್ಮ ಕೂಡ ನಮ್ಮ ಮಮ್ಮಿನ ಹೊಡಿದು ಬಡಿದು ಮಾಡಾಕತ್ರಿ. ಅದಕ್ಕೆ ನಾವು ಜಾಗ ಅಲ್ಲಿ ಮ್ಯಾಗ ರೀ ಪ್ಲಾಟ್ ಹಿಡ್ಕೊಂಡಿವ್ರಿ. ನಮ್ಮ ದೊಡ್ಡವರು ನಮ್ಮ ಅಮ್ಮಗಳೆಲ್ಲ ಸಾಲ ತೆಗಿಸ್ಕೊಟ್ಟಿಂದ ನಾವು ಮನೆ ಹಿಡ್ಕೊಂಡಿವ್ರಿ. ಮನೆ ಹಿಡ್ಕೊಂಡು ಅಲ್ಲಿ ಉಳಿದೀವಿ ರೀ. ಈಗ ನಮ್ಮ ಅಜ್ಜಾನ ಹೊಲದಾಗ ನಮ್ಮ ಮಮ್ಮಿ ಪೂಜೆ ಮಾಡಕಂತ ಹೋಗಿದ್ರಿ. ಹಾಂ, ಇವತ್ತು ಉಗಾದಿಗೆ ಹೋಗಿದ್ರಿ. ಹೋದಾಗ್ರಿ ಅವ್ರು ಹಂಗೆ ಮಾಡ್ಯಾರ. ಅವ್ರು ನಮ್ಮ ಮಮ್ಮಿಗೆ ಕೂಡ ಜಗಳ ಮಾಡಿ ನಮ್ಮ ಮಮ್ಮಿಗೆ ನಾವು ನಮ್ಮ ಅಮ್ಮರ ಮನೆಗೆ ಅವ್ರು ಸುವ್ರಿ ಆಕೆ ಹೆಸರು ಸುಲೀಲಾ ತಡ್ಕೊಡಿ ಕೊಟ್ಟಿದ್ದೀವಿ ರೀ. ಅಲ್ಲಿ ಒಂದು ಸ್ವಲ್ಪ ಜಗಳಾಗಿ ಬಂದ ಇಲ್ಲೇ ತವ್ರ ಮನೆಯಾಗ ಇಲ್ದ್ರಿ. ಆಕೆ ತವ್ರ ಮನೆಯಾಗ ಇದ್ಕೊಳ್ಳಿ 2 ಹೆಣ್ಮಕ್ಳು, ಒಂದು ಹುಡುಗಿನ ಅವ ತೊಗೊಂಡೋಗ್ಯಾನ್ರಿ. ಒಂದು ಹುಡುಗಿನ ಈಗ ತೊಗೊಂಬಂದ ಇಲ್ಲೇ ಇದ್ಲ ತವ್ರ ಮನ್ಯಾಗ. ಸ್ವಲ್ಪ ಹಂಗೆ ಮನ್ಯಾಗ ಹೊಂದಿಕೆ ಎಲ್ಲಾರ್ಗೆ ಜಗಳ ಮಾಡಿ ಆಕೆ ಮನೆ ಹಿಡ್ಕೊಂಡು ಒಂದು ಮನೆ ಹಿಡ್ಕೊಂಡು ಬೇರೆ ಗುಡ್ದಾಗ ಅದಾಳ್ರಿ. ಒಂದು ಪ್ಲಾಟ್ ಸಾಂದ್ರಿ ಹಿಡ್ಕೊಂಡು ಅದಾರ. ಮತ್ತು ನನಗಟ್ಟು ಹೊಲ ಬೇಕಂತ ಹೇಳಿ ಹೊಲಕ್ಕೆ ಹಂಗೆ ಪೂಜೆ ಮಾಡಕ್ಕೆ ನನಗೂ ಹೊಲ ಕೊಡಿಸ್ರಿ ಹಿರಿಯರಿಗೆ ಅಂತ ಹೇಳಿ ಹೊಲ ಪೂಜೆ